ವಿಶ್ವ ವಿಶ್ವ ಬೇಗ ಹೊರಗೆ ಬಾರೋ. ಹುಡುಗಿಯಾಗಿ ನಾನೇ ಎಷ್ಟು ಬೇಗ ರೆಡಿಯಾಗಿ ಬಂದಿದ್ದೀನಿ, ಇವ್ ನೋಡಿದ್ರೆ ಇನ್ನೂ ಬಂದಿಲ್ವಲ್ಲ. ಲೋ ವಿಶ್ವ, ಇವಾಗ ನೀನೇ ಹೊರಗೆ ಬರ್ತೀಯ ಅಥವಾ ನಾನು ಒಳಗೆ ಬರಲ್ಲ? ಏನೋ ಮಾಡ್ತಿದ್ದೆ ಇಷ್ಟೊತ್ತು ಒಳಗೆ? ಅದೆಲ್ಲ ನಿಮ್ಗೆ ಯಾಕೆ? ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ರೆಡಿಯಾಗಿ ನಿಂತ್ಕೊಬಿಡ್ತೀಯಲ್ವಾ? ಮಾಡಕ್ ಬೇರೆ ಕೆಲಸ ಇಲ್ವಾ ನಿಮ್ಗೆ? ನಿನ್ ಜೊತೆ ಸುತ್ತದ್ ಬಿಟ್ರೆ ಬೇರೆ ಏನ್ ಕೆಲಸ ಇದೆ ಹೇಳು? ನಿನ್ ಜೊತೆ ಸುತ್ತಾಡೋದಂದ್ರೆ ನನಗೆ ತುಂಬಾ ಇಷ್ಟ ಕಣೋ. ಏನೋ ಒಂಥರ ಗುಡ್ ಫೀಲಿಂಗ್. ಅಲ್ಲ, ಅಪ್ಪ ಜಯಂತ್ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿದಾಗ ನನಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಕು ತಾನೆ. ಅದನ್ನ ಬಿಟ್ಟು ಅವ್ರ ಮಾತನ್ನ ಕೇಳ್ಕೊಂಡು ನಿಂತಿದ್ದ. ಮೊದಲು ಈ ಕುತ್ತಿಗೆಗೆ 3 ಗಂಟೆ ಹಾಕು, ಆಮೇಲೆ ನೀನು ಹೇಳಿದ್ಯೆಲ್ಲ ಕೇಳಿ. ಅಲ್ಲಿವರೆಗೂ ನನ್ನ ಮಾವನ ಮಾತೇ ಕೇಳೋದು. ಚೆನ್ನಾಗಿ ಬ್ಲ್ಯಾಕ್ ಮೇಲ್ ಮಾಡೋದು ಕಲ್ತ್ಕೊಂಡ್ಬಿಡಿದ್ಯಾ ಅಲ್ವಾ? ವಿಶ್ವ, ಇದು ಬ್ಲ್ಯಾಕ್ ಮೇಲ್ ಅಲ್ಲ, ಲವ್ ಮೇಲ್. ಸರಿ ಬಾ, ಟೈಮ್ ಆಯ್ತು, ಹೋಗೋಣ ಬಾ. ರೆಡಿ? ಕಾಫಿ ತಗೊಳ್ಳಿ. ವಿಶ್ವ ಅಲ್ಲಿಗೆ ಹೋಗ್ತಿದ್ದಾನೆ. ಅಲ್ಲಿಗೆ ಹೋದರೆ ಏನಾದರೂ ಎಡ್ವರ್ಟ್ ಆಗುತ್ತೆ. ಇನ್ನು ಇವನು ಅವಳನ್ನ ಮರೆಯಲ್ಲ. ಈಗ ಅವಳನ್ನ ನೇರವಾಗಿ ನೋಡಿದ್ರೆ ಏನು ಗತಿ? ಇಲ್ಲ, ವಿಶ್ವ ಅಲ್ಲಿಗೆ ಹೋಗಬಾರ್ದು. ಅವನ್ನ ಹೇಗಾದರೂ ಮಾಡಿ ತಡಿಬೇಕು. ಲಲಿತಾ, ಏನು ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ನೀನು ವಿಶ್ವನ್ ಜೊತೆ ಜಯಂತ್ ಅವ್ರ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ಯೇನೋ? ಅಯ್ಯೋ, ಹಾಗೇನಿಲ್ಲ ರೀ. ಅಲ್ಲ, ಸುಮ್ಮನೆ ಯಾಕೆ ಅಷ್ಟು ದೂರ ಹೋಗಬೇಕು? ಫೋನಲ್ಲೇ ಕೇಳ್ಬೋದಾಗಿತ್ತಲ್ವಾ? ಫೋನಲ್ಲೇ ವಿಚಾರಿಸ್ಬೋದು, ಆದರೆ ಅಲ್ಲಿಗೆ ಹೋದರೆ ಏನಾಗಿದೆ ಅಂತ ತಿಳ್ಕೊಬೋದಲ್ವಾ? ವಿಶ್ವಲ್ಗೆ ಹೋದ್ರೇನು ಕಷ್ಟ? ನೀನು ಯಾಕೆ ಅವನ ಥರ ಆಡ್ತಿದ್ಯಾ? ಹಾಗೇನಿಲ್ಲ, ಸುಮ್ಮನೆ ಅಷ್ಟು ದೂರ ಯಾಕೆ ಹೋಗಬೇಕು ಅಂತ. ಲಲಿತಾ, ಬೇಡದೇ ಇರೋರನ್ನ ಭೇಟಿ ಮಾಡೋದಕ್ಕೆ ಎಲ್ಲರಿಗೂ ಹೋಗ್ತೀರಿ. ನಮ್ಮೂರಿಗೆ ಒಳ್ಳೇದು ಮಾಡಬೇಕು ಅನ್ನೋರಿಗೆ ಏನಾಗಿದೆ ಅಂತ ತಿಳ್ಕೊಂಬರೋಕ್ಕೆ ಅವ್ರ ಮನೆಗೆ ಹೋದ್ರೆ ಏನು ಕಷ್ಟ? ಹೋಗಿ ಬರಲಿ ಬಿಡು. ಅದು ಹಾಗಲ್ಲ ರೀ, ನಾನು ಹೊರಗಡೆ ಹೋಗೋ ಕೆಲಸ ಇತ್ತು, ಜೊತೆಗೆ ವಿಶ್ವನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನೀನು ಹೊರಗಡೆ ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ವಿಶ್ವ ಹೋಗಿ ಬರಲಿ ಬಿಡು. ಅವ್ನು ಹೋಗೋ ಕೆಲಸ ಒಳ್ಳೇದಾಗಲಿ ಅಂತ ಹರಿಸಿ ಕಳಿಸು. ಹಾಂ, ವಿಶ್ವ ಹುಷಾರಾಗಿ ಹೋಗ್ಬಿಟ್ಟು ಪಾಪ. ಸರಿ ಅಮ್ಮ, ಹುಷಾರಾಗಿ ಹೋಗಿ ಬೇಗ ಬರ್ತೀನಿ. ಆಮೇಲೆ ನೀನೆಲ್ಲೋ ಹೋಗಬೇಕು ಅಂತ ಹೇಳ್ದಲ್ಲ, ನಾಳೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಸರಿ. ಅಯ್ಯಯ್ಯ, ಏನೋ ತೀರ್ಥಯಾತ್ರೆಗೆ ಹೋಗೋ ಥರ ಡಿಸ್ಕಸ್ ಮಾಡ್ತಿದ್ರಲ್ಲ. ನೀನು ಹೋಗಿ ಬಾಪ ವಿಶ್ವ. ಸರಿ ಅಮ್ಮ. ಮಾವ ಬಾಯ್ ಬಾಯ್. ಹುಷಾರಾಗಿ ಹೋಗಿ ಬನ್ನಿ. ಅವ್ರು ಬರೋದು ತಡ ಆಗುತ್ತೆ. ಅದೇನು ಅಂತ ನನಗೆ ಹೇಳಿ. ಇಲ್ಲ, ನಾವು ಲಕ್ಷ್ಮಿ ಅವ್ರ ಹತ್ರನೇ ಮಾತಾಡಬೇಕು. ಸೌಪರ್ಣಿಕಾ, ಯಾವಾಗ ಬಂದ್ರಮ್ಮ? ಇವಾಗ ಸ್ವಲ್ಪ ಹೊತ್ತಾಯಿತು. ಸ್ವಲ್ಪ ಹೊತ್ತಲ್ಲ, 1 ಗಂಟೆನೇ ಆಯಿತು. ಅದೇನಿದೆಯೋ ನನ್ನ ಹತ್ರನೇ ಹೇಳಿ ಅಂದೆ. ಇಲ್ಲ, ನೀವೇ ಬರಬೇಕು, ನಿಮ್ಮ ಹತ್ರನೇ ಮಾತಾಡಬೇಕು ಅಂದರು. ಬಂದಿದ್ದೀರಲ್ಲ, ಅದೇನು ಅಂತ ಕೇಳಿ. ಹೇಳಮ್ಮ ಸೌಪರ್ಣಿಕಾ, ಭಾವನಾನೇನಾದರೂ ಕರೆಸ್ಬೇಕಿತ್ತಾ? ಇಲ್ಲ, ನಿಮ್ಮ ಹತ್ರನೇ ಮಾತಾಡಬೇಕಿತ್ತು. ನಮ್ಮ ಹತ್ರನ? ಏನಮ್ಮ ವಿಷಯ? ಖುಷಿ ಬಗ್ಗೆ ಸ್ವಲ್ಪ ಮಾತಾಡೋದಿತ್ತು. ಖುಷಿ ವಿಷಯನಾ? ಏನಮ್ಮ? ಹೌದು ಲಕ್ಷ್ಮಿ ಅವರೇ,
ಖುಷಿನ ಭಾವನಾ ಹತ್ರ ಯಾಕೆ ಕಳಿಸಿದ್ವಿ ಅಂತ ನೀವೇ ಯೋಚನೆ ಮಾಡಿ. ತಾಯಿ ಇಲ್ದೇ ಇರೋ ಮಗುಗೆ ಭಾವನಾಯಿಂದಾದ್ರೂ ತಾಯಿ ಪ್ರೀತಿ ಸಿಗುತ್ತೆ ಅಂತ ಅಲ್ವಾ? ಈಗ ಭಾವನಾನೇ ಮದ್ವೆ ಮಾಡ್ಕೊಂಡು ಗಂಡನ ಮನೇಲಿ ಇದ್ದಾಳೆ. ಈಗ ಖುಷಿಗೆ ಪ್ರೀತಿ ಎಲ್ಲಿಂದ ಸಿಗ್ತಾ ಇದೆ? ಮತ್ತೆ ಖುಷಿ ಅನಾಥ ಆಗಿದ್ದಾಳೆ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಮ್ಮ. ಮಗು ಯಾವತ್ತೂ ಅನಾಥ ಆಗೋದಕ್ಕೆ ನಾವು ಬಿಡಲ್ಲ. ನಾವೆಲ್ಲರೂ ಅವಳನ್ನ ಪ್ರೀತಿಯಿಂದ ನೋಡ್ಕೋತಿದ್ದೀವಿ. ನೀವ್ ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಮಗುಗೆ ತಾಯಿ ಪ್ರೀತಿನ ಕೊಡಕ್ ಆಗತ್ತೇನ್ರಿ? ಇದಕ್ಕೆ ನಾವ್ ಅವತ್ ಹೇಳಿದ್ದು ಖುಷಿ ನಮ್ ಜೊತೆನೆ ಇರ್ಲಿ, ನಾವೇ ನೋಡ್ಕೋತೀವಿ ಅಂತ. ನೀವ್ ನಮ್ ಮಾತ್ ಕೇಳಲೇ ಇಲ್ಲ. ಇವಾಗ ನೋಡಿ, ಖುಷಿ ಭಾವನಾ ಜೊತೆನೂ ಇಲ್ಲ, ನಮ್ ಜೊತೆನೂ ಇಲ್ಲ. ಇದಕ್ಕೆ ನಾನು ನೀವು ಖುಷಿನ ಇಲ್ಲಿ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದು. ಏನಮ್ಮ ಸೌಪರ್ಣಿಕ ಹೀಗೆ ಮಾತಾಡ್ತಾ ಇದ್ಯಾ? ಮಗುಗೆ ಮನೇಲಿ ಏನು ಕಮ್ಮಿ ಮಾಡಿದ್ದೀವಿ? ಈ ಮನೇಲಿರೋರು ಪ್ರತಿಯೊಬ್ಬರು ಆ ಮಗುನ ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದೀವಿ. ಖುಷಿ ಈ ಮನೆಯಲ್ಲಿ ಸಂತೋಷವಾಗಿದ್ದಾಳೆ ಸೌಪರ್ಣಿಕಾ. ಹೌದೌದು, ನಿಮ್ ಮಗಳು ಮದ್ವೆ ಮಾಡ್ಕೊಂಡು ಅವಳ ಗಂಡನ ಮನೇಲಿ ಹಾಯಾಗಿದ್ದಾಳೆ. ಆದ್ರೆ ನಮ್ ಖುಷಿ ಮುಗ್ದಲ್ಲಿ ನೋಡಿ ಖುಷಿನೇ ಕಾಣಿಸ್ತಿಲ್ಲ. ಈ ರೀತಿ ನಮ್ಮ ಅಣ್ಣನ ಮಗುನ ಹೀಗ್ ಬಿಟ್ಬಿಟ್ರೆ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೇಳಿ? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಖುಷಿನ ನಮ್ ಜೊತೆ ಕರ್ಕೊಂಡು ಹೋಗ್ತಿದೀವಿ ಅಷ್ಟೇ. ಹೋದ್ಸಲ ಹೋದಾಗ ಜಾನುನ ನೋಡೋದು ಮಿಸ್ ಆಯಿತು. ಆದರೆ ಈ ಸರಿ ಏನು ಮಾಡೋದು ಗೊತ್ತಾಗ್ತಿಲ್ಲ. ಜೊತೆಗೆ ಇವಳು ಬೇರೆ ಇದ್ದಾಳೆ. ಅವಳೇ ಜಾನು ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ಮುಗೀತು ನನ್ನ ಕತೆ. ಏನಪ್ಪ ಮಾಡೋದು? ಹೊರಗೆ ಮಾತಾಡ್ಸ್ಕೊಂಡು ಬರೋಣ ಅಂದರೆ ಇವಳು ಒಪ್ಪೋದಿಲ್ಲ. ಮನೆ ಒಳಗಡೆ ಹೋಗಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ದಾಳೆ. ಒಟ್ಟಿನಲ್ಲಿ ಇವತ್ತು ಏನಾದರೂ ನಡೆಯುತ್ತೆ ಅನಿಸ್ತಿದೆ. ಏಯ್, ಏನು ಹಂಗೆ ನೋಡ್ತಿದ್ಯಾ? ಅಲ್ಲ ಕಣೋ ವಿಶ್ವ, ಪಕ್ಕದಲ್ಲಿ ಕಲರ್ಫುಲ್ ಆಗಿ ನಾನು ಕೂತಿದ್ದೀನಿ ಅನ್ನೋದನ್ನ ಮರ್ತು ನೀನ್ ಇಡೀ ಜೀವನನೇ ಬ್ಲ್ಯಾಕ್ ಅಂಡ್ ವೈಟ್ ಆಗಿರೋ ತರ ಯೋಚನೆ ಮಾಡ್ತಿದ್ಯಲ್ಲ, ಅಂತದ್ ಏನ್ ಯೋಚನೆ ಮಾಡ್ತಿದ್ಯಪ್ಪ ನೀನು? ಏನೂ ಇಲ್ಲ. ಅದೇ ನಾನು ಕಣ್ಣಲ್ಲಿ ಕಂಡಿಟ್ಟು ಹೇಳು. ಸುಮ್ಮನೆ ತಲಾಟೆ ಮಾಡಬೇಡ. ಡ್ರೈವ್ ಮಾಡ್ತಾರೆ ಕಾಣಿಸ್ತಲ್ವಾ? ಹಾಗಾದ್ರೆ ಗಾಡಿ ನಿಲ್ಸು, ಗಾಡಿ ನಿಲ್ಸು, ಗಾಡಿ ನಿಲ್ಸು, ಗಾಡಿ ನಿಲ್ಸು. ಈಗ ನಾನು ಕಣ್ಣಲ್ಲಿ ಕಂಡಿಟ್ಟು ಹೇಳು. ಏನಿದ್ ನಿನ್ನ ಹುಡುಗಾಟ? ಸುಮ್ಮನೆ ಇರಬಾರ್ದಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಶಕ್ತಿ ನಿನಗಿಲ್ಲ. ಅಂಥದ್ರಲ್ಲಿ ಏನೂ ಆಗಿಲ್ಲ ಅಂದ್ರೆ ನಾನು ನಂಬಿಡ್ತೀನೇನೋ ವಿಶ್ವ? ಮನ್ಸಿಗೆ ಹತ್ರ ಆಗಿರೋ ಉಸಿರಲ್ಲಿ ಸ್ವಲ್ಪ ಏರಿಳಿತಾ ಇದ್ರು ಹಿಂಗ್ ಗೊತ್ತಾಗೋಗುತ್ತೆ. ಅಲ್ಲ ಕಣೋ, ಜಯಂತ್ ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಸಾಕು ಹಿಂದೇಟ್ ಆಗ್ತೀಯ. ಅಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ಒಂದಿಷ್ಟು ಯೋಚನೆ ಮಾಡಿರ್ತೀಯ. ಯಾಕೋ ಅವ್ರ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ವಾ ನಿಂಗೆ? ಇಷ್ಟ ಇಲ್ಲ ಅಂದ್ರೆ ನೀನು ಸುಮ್ಮನೆ ಇರ್ಬೇಕಲ್ಲ. ಏನಾದರೂ ಒಂದು ಹೇಳಿ ಕರ್ಕೊಂಡು ಹೋಗ್ತೀಯ. ಅದೇ ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಿರೋದು. ವಿಶ್ವ, ಮಾವ ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಅಂಡ್ ಜಯಂತ್ ಅವ್ರ ನಮ್ಮ ಮನೆಗೆ ಬಂದಾಗ ಎಷ್ಟು ಖುಷಿಯಿಂದ ಎಲ್ಲಾನು ಎಷ್ಟು ಗೌರವದಿಂದ ಮಾತಾಡ್ಸಿದ್ರು ಕಣೋ. ಅಂತವ್ರ ಮನೆಗೆ ಹೋಗ್ಬೇಕಂದಾಗ ಖುಷಿಯಾಗಿರ್ಬೇಕು. ನೀನ್ ನೋಡಿದ್ರೆ ಮೂತಿ ನುಮ್ಮಂತ ಇಟ್ಕೊಂಡಿದ್ಯಲ್ಲ ವಿಶ್ವ. ನೋಡಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲ. ಹೋದ್ ಸತಿ ಅವ್ರ ಮನೆವರೆಗೂ ಹೋಗಿ ಹಾಗೆ ವಾಪಸ್ ಬಂದಿದೀವಿ. ಆದ್ರೆ ಈ ಸತಿ ಆ ಥರ ಎಲ್ಲ ಮಾಡೋಂಗಿಲ್ಲ. ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಮನೆ ಹೇಗಿದೆ ಅಂತ ನೋಡ್ಬೇಕು, ಅವ್ರ ಟೇಸ್ಟ್ ಏನು ಅಂತ ತಿಳ್ಕೊಬೇಕು. ಜೊತೆಗೆ ಮುಖ್ಯವಾಗಿ ಅವ್ರ ವೈಫ್ನ ಭೇಟಿ ಮಾಡ್ಬೇಕು. ಇದನ್ನೆಲ್ಲ ನೀನು ನನ್ನ ಜೊತೆ ಮಾಡ್ಬೇಕು, ಆಯ್ತಾ? ಬೆಕ್ಕಿಗೆ ಚೆಲ್ಲಾಟ ಅಂದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗಾಗಿದೆ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಇವಳು ಏನೇನೋ ಹೇಳ್ತಿದ್ದಾಳೆ. ಹೇಗಪ್ಪ ಇವಳನ್ನ ಕಂಟ್ರೋಲ್ ಮಾಡೋದು? ವಿಶ್ವ, ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಯಾ? ಅಟ್ಲೀಸ್ಟ್ ನೀನ್ ಯೋಚನೆ ಮಾಡೋದನ್ನ ನಿಲ್ಸ್ಬಿಟ್ಟು ನನ್ನ ಹತ್ರ ಶೇರ್ ಮಾಡು. ಶೇರ್ ಮಾಡಿದ್ರೆ ನಿನ್ ಮನ್ಸಾದ್ರೂ ಹಗುರ ಆಗುತ್ತೆ ಕಣೋ. ನೋಡು, ಜಾಸ್ತಿ ಡೌ ಮಾಡ್ಬೇಡ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ. ಬಾಯಿ ಮುಚ್ಕೊಂಡು ಕೂತ್ಕೊ ಅಂದಿದ ತಕ್ಷಣ ನಾನು ಸುಮ್ಮನೆ ಕೂತ್ಕೊಂಡ್ಬಿಡಲ್ಲ, ನಾ ಮಾತಾಡ್ತಾನೆ ಇರ್ತೀನಿ. ಹೋಗೋಣವಾ?
ಮೇಷ್ಟ್ರು ಲೆಕ್ಕ ಬರ್ದಂಗೆ ಬರೀತಿದ್ರ ಏನು ಸಮಾಚಾರ? ಸಂಬಳ ಬಂತು. ಓ ಹಾಗಾದರೆ ಇವತ್ತು ಪಾರ್ಟಿನಾ? ಸುಮ್ಮನೆ ಕೇಳಿದೆ, ಕೋಪ ಮಾಡ್ಕೋಬೇಡಿ. ತಗೊಳ್ಳಿ. ಅಯ್ಯೋ ಮೇಡಮರೇ, ಇದು ನನಗ್ಯಾಕೆ? ಇದು ನಾನು ನಿಮಗೆ ಕೊಡಬೇಕಾಗಿರೋ ಅಂಥದ್ದು. ತಗೊಳ್ಳಿ. ಅಲ್ಲ, ನಿಮ್ಮ ದುಡ್ಡನ್ನ ನನಗೆ ಕೊಡ್ತಿದ್ದೀರಾ? ನೀವು ಇಟ್ಕೊಳ್ಳಿ. ಇಷ್ಟು ದಿವಸ ಲೆಕ್ಕದ ಪ್ರಕಾರ ನನಗೆ ಆರ್ಡರ್ ಮಾಡಿಕೊಟ್ಟಿದ್ದು ಊಟ, ನನಗೆ ಉಳ್ಕೊಳಕ್ಕೆ ಕೊಡ್ತಿರೋ ಜಾಗ, ಅದಕ್ಕೆಲ್ಲ ಸೇರಿ ತಗೊಳ್ಳಿ. ಮೇಡಮರೇ, ಅವ್ರ ಮನೇಲಿರೋದಕ್ಕೆ ಅವರು ಯಾರಾದ್ರು ಬಾಡಿಗೆ ಕೊಟ್ಟಾರೆ? ಅಲ್ಲಿ ಬಾಡಿಗೆ ಮನೇಲಿದ್ದೆ, ಆದರೆ ಕುಟುಂಬ ನಂದಾಗಿತ್ತು. ಇಲ್ಲಿ ಎರಡೂ ನಂದಲ್ಲ. ತಗೊಳ್ಳಿ. ಅಲ್ಲ ಮೇಡಮರೇ, ತಗೊಳ್ಳಿ. ರೀ, ನೋಡಿ, ಮಗು ಇಲ್ಲಿ ಸಂತೋಷವಾಗಿದೆ, ಎಲ್ಲರ ಜೊತೆ ಹೊಂದ್ಕೊಂಡಿದ್ದಾಳೆ. ನಾವು ಅಷ್ಟೇ ಮಗುನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀವಿ. ಇಂಥ ಸಮಯದಲ್ಲಿ ನೀವು ಮಗುನ ನಿಮ್ಮನೆ ಕರ್ಕೊಂಡು ಹೋದರೆ ಅವಳ ಮನಸ್ಸಿಗೆ ಖಂಡಿತ ನೋವಾಗುತ್ತೆ. ದಯವಿಟ್ಟು ಹಾಗೆ ಮಾಡಬೇಡಿ. ಸರ್, ನೀವು ಹೇಳೋದು ಸರಿಯಾಗೇ ಇದೆ. ಹಾಗಂತ ನಮ್ಮನೆ ಹುಡುಗಿನ ನಿಮ್ಮ ಮನೇಲಿ ಎಷ್ಟು ದಿನ ಅಂತ ಇಟ್ಕೋತೀರಾ? ಇವತ್ತಲ್ಲ ನಾಳೆ ನಮ್ಮ ಮನೆಗೆ ಬರಲೇಬೇಕಲ್ವಾ? ಅದು ಯಾರ ಕೈಲಿದೆ ರವಿಶಂಕರ್? ಆ ಭಗವಂತ ಮಗುನ ಈ ಮನೇಲಿ ಎಷ್ಟು ದಿನ ಇಡ್ತಾನೋ ಅಷ್ಟು ದಿನ ನಾವು ಸಂತೋಷವಾಗಿ ನೋಡ್ಕೋತೀವಿ. ಯಾವತ್ತು ಆ ಮಗುಗೆ ಇದು ತನ್ನ ಮನೆ ಅಲ್ಲ ಅನಿಸುತ್ತೆ, ಅವತ್ತು ಅವಳು ನಿಮ್ಮ ಮನೆಗೆ ಬರ್ಬೋದು. ನೋಡಿ, ಆ ಟೈಮ್ ಇವಾಗಲೇ ಬಂದಿದೆ ಅಂತ ಅನ್ಕೊಳ್ಳಿ. ಸುಮ್ಮನೆ ನಮ್ಮ ಮಗುನ ನಮ್ಮ ಜೊತೆ ಕಳ್ಸ್ಕೊಡ್ರಿ. ಹಾಗೆಲ್ಲ ಹೇಳ್ಬೇಡಮ್ಮ. ನಮ್ಮ ಭಾವನಾ ಬಂದು ಮಗುನ ಕರ್ಕೊಂಡು ಹೋಗ್ತಾಳೆ. ಓಹೋ, ಭಾವನಾ ಬಂದು ಮಗುನ ಕರ್ಕೊಂಡು ಹೋಗ್ತಾಳ? ಎಲ್ಲ ಕರ್ಕೊಂಡು ಹೋಗ್ತಾಳೆ? ಅವಳು ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾಳ? ಸರಿ, ಕರ್ಕೊಂಡು ಹೋದ್ರೂ ಅವರೆಲ್ಲ ಖುಷಿನ ಒಪ್ಕೊಂತಾರೆ ಅಂತ ಅನ್ಕೊಂಡಿದ್ದೀರಾ? ಬಂಗಾರಿ, ಸುಮ್ಮನಿರು, ನಾನು ಮಾತಾಡ್ತೀನಿ. ಹಾಗೆಲ್ಲ ಆಗೋದು ಬೇಡ. ನಮ್ಮನೆ ಹುಡುಗಿನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ, ನೀವು ಕಳಿಸ್ಕೊಡ್ಬೇಕು ಅಷ್ಟೇ. ಅಯ್ಯೋ ಬೇಡಪ್ಪ, ಹಾಗೆಲ್ಲ ಏನೂ ಮಾಡಬೇಡಿ. ನಮ್ಮ ಭಾವನಾ ಖುಷಿನ ಬಿಟ್ಟು ಇರಲ್ಲ. ಅವಳು ಬಂದು ಖುಷಿನ ಕರ್ಕೊಂಡು ಹೋಗೇ ಹೋಗ್ತಾಳೆ. ಆಗ್ಲಿಂದ ಅದನ್ನೇ ಹೇಳ್ತಿದ್ದೀರಲ್ರಿ. ಕರ್ಕೊಂಡು ಹೋಗ್ತಾಳೆ ಅಂದ್ರೆ ಏನ್ರಿ ಅರ್ಥ? ಯಾಕ್ರಿ ಭಾವನಾ ಬಂದು ಖುಷಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾಳೆ? ಫಸ್ಟ್ ಆಫ್ ಆಲ್, ನಮ್ ಮಗು ಯಾರ್ದೋ ಮನೆಗೆ ಯಾಕೆ ಹೋಗ್ಬೇಕು? ನಿಮ್ ಮಗಳಿಗೆ ಮದ್ವೆ ಆಗಿದೆ, ಇನ್ನೊಬ್ಳು ಮನೆ ಸೊಸೆ ಅವಳು, ಅವಳಿಗೆ ಅವಳದೇ ಆದಂತ ಸಂಸಾರ ಇದೆ. ನಾಳೆ ದಿನ ಅವಳಿಗೂ ಒಂದ್ ಮಗು ಆಗುತ್ತೆ. ಆಗ ನಮ್ ಖುಷಿಯಲ್ಲಿ ಹೇಗಿರ್ತಾಳೆ? ಅವರೆಲ್ಲ ತಮ್ಮ ಮೊಮ್ಮಗುನ ಬಿಟ್ಟು ಖುಷಿನ ಅವ್ರ ಮೊಮ್ಮಗು ಅಂತ ಒಪ್ಕೋತಾರೆ ಅನ್ಕೊಂಡಿದ್ದೀರಾ? ಅವರೆಲ್ಲ ಏನ್ ಅಷ್ಟೊಂದು ದಡ್ರ? ನೋಡಿ, ಮುಂದೊಂದ್ ದಿನ ಖುಷಿಗೆ ತೊಂದರೆ ಆಗುತ್ತೆ ಅಂತ ನಮಗ್ ಗೊತ್ತಿದ್ದೆ ಇವತ್ತವಳನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದಿದೀವಿ. ದಯವಿಟ್ಟು ನಮ್ ಜೊತೆ ಕಳ್ಸಿಕೊಟ್ಬಿಡಿ. ಅಯ್ಯೋ
ಹಾಗೆಲ್ಲ ಏನು ಮಾಡ್ಬೇಡಮ್ಮ. ಖುಷಿ ನಮ್ಮನೇಲೇ ಇರ್ಲಿ. ಅಮ್ಮ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಭಾವನನ ಮನೆಗೆ ಖುಷಿನ ಕಳಿಸ್ಕೊಟ್ರೆ ಅವಳಿಗೆ ಸಂಸಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೇಗೋ ಅವ್ರ ಮಗುನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ತಾನೆ, ಕರ್ಕೊಂಡು ಹೋಗ್ಲಿ ಬಿಡಿ. ಯಾವತ್ತಿದ್ರೂ ಈ ಮಗು ಅವ್ರ ಮನೆಗೆ ಹೋಗ್ಬೇಕು ತಾನೆ. ಸಂತು, ಕರೆಕ್ಟ್. ನೀವೊಬ್ಬರೇ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು. ರವಿ, ಮಗುನ್ ಕರ್ಕೋ. ಅಯ್ಯೋ ರೀ, ಅಯ್ಯೋ ಖುಷಿ. ರವಿ, ಸೌಪರ್ಣಿಕ, ಮಗು ಬರಲ್ಲ ಅಂತ ಇದೆ. ನೀವು ಬಲವಂತದಿಂದ ಕರ್ಕೊಂಡು ಹೋದ್ರೆ ಮಗು ಮನಸ್ಸಿಗೆ ನೋವು ಆಗುತ್ತಮ್ಮ. ಒಂದು ಸ್ವಲ್ಪ ದಿನ ನಮ್ಮನೆಲ್ಲೇ ಬೆಳೀಲಿ, ಆಮೇಲೆ ಬೇಕಾದ್ರೆ ಯೋಚನೆ ಮಾಡೋಣ. ನೋಡಿ, ಅದೆಲ್ಲ ಆಗಲ್ಲ. ನಾವು ಖುಷಿನ ಕರ್ಕೊಂಡು ಹೋಗ್ತಿದೀವಿ ಅಷ್ಟೇ. ನಡಿ ರವಿ. ಮಗು ಹೋಗ್ಲಿ ಬಿಡೆ. ಏ ವೀಣಾ, ನೀನೇನೆ ಅವರು ಮಗುನ ಮನೆ ಕರ್ಕೊಂಡು ಹೋಗಿದ್ದಾರೆ, ಅದಕ್ಕೆ ನೀನು ಅಂಬೋವನ ಥರ ಕೂತಿದ್ಯಲ್ಲ. ಆ ಮಗು ನಿನ್ನ ಹೊಟ್ಟೆಲ್ಲೇ ಹುಟ್ಟಿದೆ ಅನ್ನೋ ಥರ ಆಡ್ತಿದ್ಯಾ? ನಾನು ಆ ಮಗುನ ಹೆತ್ತಿಲ್ದೇ ಇರ್ಬೋದು ರೀ, ಆದರೆ ಅದು ಒಂದು ಮಗುನೇ. ಒಂದು ಬೆಕ್ಕಿನ ಮರಿನೋ ನಾಯಿ ಮರಿನೋ ನಮ್ಮಿಂದ ದೂರ ಆದರೆ ನಮಗೆ ಎಷ್ಟು ದುಃಖ ಆಗುತ್ತೆ. ಅಂಥದ್ರಲ್ಲಿ ಈ ಮಗು ನಮ್ಮನೆಯಲ್ಲೇ ಇದ್ಲು, ನಮ್ಮನೆಯವಳೇ ಆಗೋಗ್ಬಿಟ್ಟಿದ್ಲು. ಅಂಥ ಮಗು ನಮ್ಮಿಂದ ದೂರ ಆದರೆ ದುಃಖ ಆಗಲ್ವೇನ್ರಿ? ನೋಡೆ, ಇವತ್ತಲ್ಲ ನಾಳೆ ಆ ಮಗು ಅವ್ರ ಮನೆಗೆ ಹೋಗ್ಬೇಕಾಗಿದೆ. ಈಗ ಹೋಗಿದೆ ಅಷ್ಟೇ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಿಮಗೆ ಕರುಳಿನ ಸಂಕಟ ಅರ್ಥ ಆಗಲ್ಲ ರೀ. ಅದಿನ್ನೂ ಚಿಕ್ಕ ಮಗು ಪಾಪ. ಇಷ್ಟು ಚಿಕ್ಕ ವಯಸ್ಸಿಗೆನೆ ಅಪ್ಪ ಅಮ್ಮ ನಮ್ಮವರು ತಮ್ಮವರು ಎಲ್ಲರನ್ನೂ ಕಳ್ಕೊಂಡಿದ್ದಾಳೆ. ಅವಳಿಗೆ ಆಸರೆ ಅಂತ ಇದ್ದಿದ್ದೇ ನಾವು. ಈಗ ನಮ್ಮಿಂದನೂ ದೂರ ಆಗಿ ಆ ಮನೆಗೆ ಹೋಗಿ ಇನ್ನೇನೇನು ಕಷ್ಟಪಡ್ತಾಳೋ ಏನೋ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ ನನಗೆ. ಏನೇ ನೀನು ಯಾರನ್ನೇ ಆಗಲಿ ತುಂಬ ಹಚ್ಕೋಬಾರ್ದು. ಅವಳಿಗೆ ಈ ಮನೇಲಿ ಇದ್ದಿದ್ ಋಣ ಇಷ್ಟೇ ಅನ್ಸುತ್ತೆ. ಅದು ಮುಗೀತು, ಹೋದ್ಲು. ಋಣ ನಮ್ಮ ಮೇಲೂ ಇತ್ತು ರೀ, ಆದರೆ ಅವರು ಅದನ್ನು ಕಿತ್ಕೊಂಡು ಹೋಗ್ಬಿಟ್ರು. ಅವಳು ಆ ಮನೇಲಿದ್ದಾಗ ಎಷ್ಟು ಕಷ್ಟ ಅನುಭವಿಸಿದ್ಲು ಅನ್ನೋದು ನಮಗೆಲ್ಲ ಗೊತ್ತಿಲ್ವಾ? ರಾಕ್ಷಸರ ಥರ ನಡ್ಕೊಂಡ್ರು ಅವರು. ಚಿಕ್ಕ ಮಗು ಅಂತನೂ ನೋಡಿದೆ, ಅವಳ ಕೈಯಲ್ಲಿ ಏನೇನೆಲ್ಲ ಕೆಲಸ ಮಾಡಿಸೋರು. ಪಾಪ ಅದೇ ನಮ್ಮನೆಗೆ ಬಂದಮೇಲೆ ಎಷ್ಟು ಖುಷಿ ಆಗಿದ್ಲು. ಈಗ ಮತ್ತೆ ಅದೇ ನರಕಕ್ಕೆ ಹೋಗಿ ಅದು ಏನೇನು ಕಷ್ಟಪಡ್ತಾಳೋ ಏನೋ. ಒಂದೊಳ್ಳೆ ಕಥೆ ಆಯ್ತಲ್ಲ. ಅವರು ಮನುಷ್ಯರ ಕಡೆ, ಅವ್ರಿಗೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ನೋಡೆ, ಮನುಷ್ಯ ಬರೀ ನಿಸ್ವಾರ್ಥಿ ಆದರೆ ಸಾಲದು, ಸ್ವಲ್ಪ ಸ್ವಾರ್ಥನೂ ಇರಬೇಕು. ಸ್ವಾರ್ಥ ಇರಬೇಕು ರೀ, ಆದರೆ ನಿಮ್ಮಷ್ಟಲ್ಲ. ನಿಂದೊಳ್ಳೆ ವರ್ಷ ಆಯ್ತಲ್ಲ, ಯಾವುದೋ ಮಗುಗೋಸ್ಕರ ಗಂಡನ ವಿರುದ್ಧನೇ ಮಾತಾಡ್ತೀಯಲ್ಲ. ಅಯ್ಯೋ, ನಾನು ಯಾರ ವಿರುದ್ಧವಾಗೂ ಮಾತಾಡ್ತಾ ಇಲ್ಲ ರೀ. ನನ್ನ ಸಂಕಟ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೆ. ನೋಡೆ, ನಿನ್ನ ಸಂಕಟನ ಸೂಟ್ ಕೇಸಲ್ಲಿ ಎತ್ತಿಟ್ಟು ಈಗ ಆಗ್ಬೇಕಾಗಿರೋ ಕೆಲಸ ನೋಡು. ಆ ಮಗುನ ಸಾಕ್ಬೇಕಾಗಿರೋ ಭಾವನಾನೇ ಮಗುನ ಇಲ್ಲೇ ಬಿಟ್ಟು ಹೊಟ್ಟೋಗಿದ್ದಾಳೆ. ಅವಳಿಗಿಲ್ದಿರೋ ಯೋಚನೆ ನಿನ್ಗೆ ಯಾಕೆ ಹೇಳು? ಭಾವನೆಯನ್ನು ಇಷ್ಟಪಟ್ಟು ಮಗುನ ಬಿಟ್ಟು ಹೋಗ್ಲಿಲ್ಲ ರೀ, ಪರಿಸ್ಥಿತಿ ಆಗಿತ್ತು. ಅವಳು ಹೋಗಿ ಆ ಮನೇಲಿ ಹೊಂದ್ಕೊಳ್ಳೋವರೆಗೂ ಮಗು ಇಲ್ಲೇ ಇರಲಿ ಅಂತ ಅತ್ತೆನೇ ಇರಿಸ್ಕೊಂಡಿದ್ದು. ಅದಕ್ಕೆ ಭಾವನಾ ಬಿಟ್ಟು ಹೋದ್ಲು.
ಇಲ್ಲಾಂದ್ರೆ ಅವಳ ಮಗುನ ಬಿಟ್ಟಿರ್ತಾಳ? ಆಹಾ, ಕಳ್ಳಂಗೊಂದು ಪಿಳ್ಳೆನೇವೆ ಅಂತಾರಲ್ಲ ಹಾಗೆ ಅಮ್ಮ ಹೇಳ್ಬಿಟ್ರಂತ ಇವಳು ಕೇಳ್ಬಿಟ್ಲ. ಹಠ ಮಾಡಬೇಕಾಗಿತ್ತು ಮಗುನ ಕರ್ಕೊಂಡು ಹೋಗ್ತೀನಿ ಅಂತ. ಅವಳಿಗೆ ಅದು ಬೇಕಾಗಿರಲಿಲ್ಲ, ಅದಕ್ಕೆ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಏನು ಮಹಾನ್ ತ್ಯಾಗಿ ಅನ್ನೋ ಥರ ಮಾತಾಡ್ತಾಳೆ. ಬರ್ತಾ ಬರ್ತಾ ನೀವು ಯಾಕೋ ಒಂಥರ ಆಗ್ತಿದ್ದೀರ ರೀ. ಅದು ಯಾಕೆ ಹೇಗಾಡ್ತಿದ್ರೋ ನನಗಂತೂ ಅರ್ಥ ಆಗ್ತಿಲ್ಲ. ಎಲ್ಲಾರನ್ನೂ ದೂರ ಮಾಡಿಕೊಂಡು ಒಬ್ಬರೇ ಬದುಕಬೇಕು ಅಂತ ನೀವು ನಿರ್ಧಾರ ಮಾಡಿರೋ ಹಾಗಿದೆ. ಆದರೆ ನನ್ನಿಂದ ಅದಾಗಲ್ಲ ರೀ. ನನಗೆ ಎಲ್ಲರ ಜೊತೆನೂ ಬದುಕಬೇಕು ಅಂತ ಆಸೆ. ಏನು ಇವಳು ಒಬ್ಳಿಗೆ ಆಸೆ ಇರೋದು? ನನಗೆ ಆಸೆ ಇಲ್ವಾ? ಇವಳಿಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ನನ್ನ ಬಗ್ಗೆ ಒಂಚೂರು ಕೇರೇ ಇಲ್ಲ. ಯಾರಿಗೋಸ್ಕರನೂ ನನಗೆ ಬೈತಾಳೆ.